ತನ್ನ ಸಾಹಿತ್ಯ ಕೃಷಿಯಿಂದ ಲಕ್ಷಾಂತರ ಮಂದಿಯನ್ನ ಆವರಿಸಿದ್ದ ಮತ್ತು ತನ್ನ ವಿಚಾರಗಳ ಕಾರಣಕ್ಕಾಗಿ ವಿಮರ್ಶೆ, ಟೀಕೆ, ವಿವಾದಗಳಿಗೂ ಕಾರಣವಾಗಿದ್ದ ಕಾದಂಬರಿಕಾರ ಭೈರಪ್ಪ ಅವರು ನಿಧನದ ಬಳಿಕವೂ ಚರ್ಚೆಗೆ ಒಳಗಾಗಿದ್ದಾರೆ. ತನ್ನ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವನ್ನು ತನ್ನಿಬ್ಬರು ಗಂಡು ಮಕ್ಕಳು ಮಾಡಲೇಬಾರದು ಎಂದು ಅವರು ಉಯಿಲು ಬರೆದಿದ್ದಾರೆ. ತನ್ನ ಕೊನೆಗಾಲದಲ್ಲಿ ತನ್ನನ್ನು ನೋಡಿಕೊಂಡ ಬರಹಗಾರ್ತಿ ಸಹನಾ ವಿಜಯ್ ಕುಮಾರ್ ಎಂಬ ಮಹಿಳೆ ತನ್ನ ಅಂತ್ಯ ಸಂಸ್ಕಾರವನ್ನು ನಡೆಸಬೇಕು ಎಂದು ಅವರು ಉಯಿಲು ಬರೆದಿದ್ದಾರೆ. ಈ ಮೂಲಕ ತಾನು ಕಾದಂಬರಿಯಲ್ಲಿ ಪ್ರತಿಪಾದನೆ ಮಾಡಿದಂತಹ ಕೌಟುಂಬಿಕ ಬದುಕು ತನ್ನದಲ್ಲ, ತನಗದು ದಕ್ಕಿಲ್ಲ, ಸಂತುಲಿತ ಮತ್ತು ಆರಾಮದಾಯಕ ಕುಟುಂಬ ಬದುಕು ತನ್ನದಾಗಿರಲಿಲ್ಲ ಎಂಬುದನ್ನು ಅವರು ತಮ್ಮ ಉಯಿಲು ಪತ್ರದ ಮೂಲಕ ಸಾಬೀತುಪಡಿಸಿದ್ದಾರೆ. ಭೈರಪ್ಪ ಅವರು 2001ರಲ್ಲಿ ಉಯಿಲು ಪತ್ರವನ್ನು ಬರೆದಿದ್ದರು. ಅದನ್ನು ತಿದ್ದುಪಡಿ ಮಾಡಿ 2025 ಜನವರಿಯಲ್ಲಿ ಇನ್ನೊಂದು ಪತ್ರವನ್ನು ಬರೆದಿದ್ದರು. ಇದೀಗ ತನ್ನ ಜೀವಿತ ಕಾಲದ ಕೊನೆಯಲ್ಲಿ ಈ ಉಯಿಲು ಪತ್ರವನ್ನು ತಿದ್ದುಪಡಿ ಮಾಡಿ ಹೊಸ ಉಯಿಲು ಪತ್ರ ಬರೆದಿದ್ದಾರೆ. ಇವರ ಮಗ ವಿಜಯ್ ಶಂಕರ್ ಇತ್ತೀಚೆಗೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು. ನನ್ನ ತಂದೆಯ ಬುದ್ಧಿಶಕ್ತಿ ಮತ್ತು ನೆನಪು ಶಕ್ತಿ ಕ್ಷೀಣಿಸುತ್ತಿರುವುದರಿಂದ ಅವರನ್ನು ನನ್ನ ಪೋಷಕರನ್ನಾಗಿ ನೇಮಿಸಬೇಕು ಎಂದು ನ್ಯಾಯಾಲಯದಲ್ಲಿ ಕೋರಿಕೊಂಡಿದ್ದರು. ಈ ಬೆಳವಣಿಗೆಯ ಬಳಿಕ ಭೈರಪ್ಪ ಅವರು ತನ್ನ ಉಯಿಲನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡಿದ್ದಾರೆ. ಮಾತ್ರ ಅಲ್ಲ, ಅವರ ಕೋರಿಕೆಯನ್ನು ನಿರಾಕರಿಸಿದ್ದಾರೆ. ಅಲ್ಲದೆ ಈ ಹಿಂದಿನ ಉಯಿಲಿನಲ್ಲಿ ತನ್ನ ಮಗ ಉದಯ್ ಶಂಕರ್ಗೆ ಕೊಡುಗೆಯಾಗಿ ನೀಡಿದ್ದ 50 ಲಕ್ಷ ರೂಪಾಯಿಯನ್ನ ಹೊಸ ಉಯಿಲಿನಲ್ಲಿ ರದ್ದುಪಡಿಸಿದ್ದಾರೆ. ಭೈರಪ್ಪ ಅವರು ಇನ್ನಿಲ್ಲವಾದ ಬಳಿಕ ಅವರ ಕುಟುಂಬದವರ ವೈಯಕ್ತಿಕ ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಓರ್ವ ಪ್ರಸಿದ್ಧ ಸಾಹಿತಿ ಎಂಬ ನೆಲೆಯಲ್ಲಿ ಸಾರ್ವಜನಿಕವಾಗಿ ಈ ಕುಟುಂಬ ಬದುಕು ಕೂಡ ಮುಖ್ಯವಾಗುತ್ತದೆ. ಅದ್ಭುತ ಕಾದಂಬರಿಯನ್ನು ಬರೆದ ಸಾಹಿತಿಯೋರ್ವರು ಕೌಟುಂಬಿಕವಾಗಿ ಇಷ್ಟು ನಲುಗಿ ಹೋದದ್ದೇಕೆ? ತನ್ನ ಮಕ್ಕಳನ್ನೇ ತನ್ನ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಮಾಡದಂತೆ ಅವರನ್ನು ತಡೆದದ್ದು ಏನು? ಪತ್ನಿ ಮಕ್ಕಳನ್ನ ದೂರ ಮಾಡುವಂತೆ ಅವರಿಗೆ ಪ್ರೇರಣೆ ನೀಡಿದ್ದೇನು? ಅವರ ಕುಟುಂಬದಲ್ಲಿ ಏನಾಗಿತ್ತು? ಮಗಳಲ್ಲದ ಸಹನಾ ವಿಜಯ್ ಕುಮಾರಿಯವರನ್ನ ಮಗಳ ಸ್ಥಾನದಲ್ಲಿ ನೋಡಿ ಅವರಿಗೆ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಕಾರಣವಾದ ಅಂಶಗಳು ಏನು ಎಂಬುದು ಸಾರ್ವಜನಿಕವಾಗಿ ಚರ್ಚೆಯಲ್ಲಿಯೇ ಉಳಿದುಕೊಂಡಿದೆ. ಬಲಪಂಥೀಯರ ಡಾರ್ಲಿಂಗ್ ಆಗಿಯೇ ಭೈರಪ್ಪ ಗುರುತಿಸಿಕೊಂಡಿದ್ದರು. ಆರಂಭದ ಅವರ ಕಾದಂಬರಿಗಳು ಮತ್ತು ಮಧ್ಯಭಾಗದ ಬಳಿಕದ ಕಾದಂಬರಿಗಳಲ್ಲಿ ವೈರುಧ್ಯಗಳೇ ಇವೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ನಿರ್ದಿಷ್ಟ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮತ್ತು ಪ್ರಚಾರ ಮಾಡುವ ಬರಹಗಾರರಾಗಿ ಆ ಬಳಿಕ ಅವರು ಟೀಕೆಗೆ ಒಳಗಾದರು. ಬದುಕಿನ ಕೊನೆಗಾಲದಲ್ಲಿ ಬರೆದ ಅವರ ಕಾದಂಬರಿಗಳು ಮತ್ತು ಆಲೋಚನೆಗಳು ಏಕಪಕ್ಷೀಯವಾಗಿತ್ತು ಮತ್ತು ತೀವ್ರ ಮುಸ್ಲಿಂ ಅಸಹನೆಯನ್ನು ವ್ಯಕ್ತಪಡಿಸುತ್ತಿದ್ದವು ಎಂಬ ಟೀಕೆ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಆದರೆ ಇದೀಗ ಅವರ ಕೌಟುಂಬಿಕ ಪರಿಸ್ಥಿತಿಯೂ ಸರಿ ಇರಲಿಲ್ಲ, ಕೌಟುಂಬಿಕವಾಗಿ ಮಾದರಿ ವ್ಯಕ್ತಿತ್ವವಾಗಿ ನೋಡುವುದಕ್ಕೆ ಅವರು ಏನೇನೂ ಬಿಟ್ಟು ಹೋಗಿಲ್ಲ ಎಂಬುದು ಇದೀಗ ಚರ್ಚೆಯ ಭಾಗವಾಗುತ್ತಿದೆ. ಹಾಗಂತ ಕ್ಲಾರಿಫಿಕೇಶನ್ ಕೊಡುವುದಕ್ಕೆ ಈಗ ಭೈರಪ್ಪ ಅವರೇ ಇಲ್ಲ. ಆದರೆ ಬರಹಕ್ಕೂ ನಿಜ ಬದುಕಿಗೂ ನಡುವೆ ದೊಡ್ಡದೊಂದು ಅಂತರವನ್ನ ಭೈರಪ್ಪ ಬಿಟ್ಟು ಹೋಗಿದ್ದಾರೆ. ಅವರ ಕೃತಿಗಳನ್ನು ಓದುವಾಗ ಈ ಅಂತರ ಇನ್ನು ಮುಂದೆ ಓದುಗರ ಮುಂದೆ ಸುಳಿದೇ ಸುಳಿಯುತ್ತೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.